ಸೆಕ್ರೆಟರಿ ಸೋಮಪ್ಪ ಅಂತೇಳಿ ಮಾತಾಡ್ತಾ ಇರೋದು. ನಾವು ನಿರಂತರವಾಗಿ ಕೆಲಸಕ್ಕೆ ಯಾವ ರೀತಿ ಬರ್ತೀವೋ ಅದೇ ರೀತಿ ಇವತ್ತು ನಾವು ಕೆಲಸಕ್ಕೆ ಬಂದಿದ್ದೀವಿ. ಆದರೆ ಕೆಲಸಕ್ಕೆ ಬರಬೇಕಾದ್ರೆ ಇಲ್ಲಿ ಗೇಟಲ್ಲಿ ಇವತ್ತು ನಿಮಗೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅವರು ಪೊಲೀಸವ್ರನ್ನ ಅಡ್ಡ ಇಟ್ಕೊಂಡು ನಮ್ಮನ್ನು ಕೆಲಸಕ್ಕೆ ಹೋಗಬೇಡಿ ಅಂತೇಳಿ ಹೇಳಿದ್ದಾರೆ. ಯಾಕೆ ಕಾರಣ ಏನಂತ ಹೇಳಿದರೆ ಇವತ್ತು ನಿಮಗೆ ಲೇ ಆಫ್ ಅಂತೇಳಿ ಹೇಳಿದ್ದಾರೆ. ಇದ್ರ ಬಗ್ಗೆ ವರ್ಕರ್ಸು ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಿನ್ನೆನೇ ಮಾತಾಡಿದ್ದೀವಿ. ಯಾವುದೇ ರೀತಿ ಲೇ ಆಫ್ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇಕೆಯಿಂದ ಹಿಡಿದು ಇಡಿಯಿಂದ ಹಿಡಿದು ಯಾರ್ಯಾರು ಬರ್ತಾರೋ ಎಲ್ಲರ ಜೊತೆನೂ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಬೇಕಾದ್ರೆ ಇಲ್ಲ ಆ ರೀತಿ ಯಾವುದೂ ಇಲ್ಲ, ನೀವು ನೇರವಾಗಿ ಕೆಲ್ಸಕ್ಕೆ ಬನ್ನಿ ಅಂತೇಳಿ ನಿನ್ನೆ ಹೇಳಿದ್ದಾರೆ. ಅದೇ ರೀತಿ ನಾವು ಕೆಲ್ಸಕ್ಕೆ ಬಂದಿದ್ದೀವಿ. ಈಗ ನೇರವಾಗಿ ಇಲ್ಲ ನಿಮಗೆ ಕೆಲಸ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ನ್ಯಾಯನಾ ಅಂತ ಹೇಳ್ಬಿಟ್ಟು ಕಾರ್ಮಿಕರೆಲ್ಲರೂ ಸಹ ಆಡಳಿತ ಮಂಡಳಿ ಜೊತೆ ಕ್ವಶನನ್ನು ರೈಸ್ ಮಾಡಿದ್ದಾರೆ. ಆ ಕ್ವಶನ್ಗೆ ಉತ್ತರ ಸಿಗ್ಬೇಕಂತ ಹೇಳ್ಬಿಟ್ಟು ಈಗ ನಮ್ಮ ಯೂನಿಯನ್ನವರು ಒಳಗಡೆ ಹೋಗಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಆದ ನಂತರ ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ. சரி 28 வா எதிர்கா திட்டு நான் பின்னாடி நின்று திட்டுறது யாரையும் இல்லைன்னா தெரியாது அப்படியே பின்னாடி திட்டு எல்லாரும்